ಯಾವಾಗಲೂ ಯುದ್ಧ ಪೀಡಿತ ಪ್ರದೇಶ ಅಂತ ಕರೆಯಲ್ಪಡುವಂಥ ಕಾಶ್ಮೀರದಲ್ಲಿ ಈಗ ಶಾಲೆಗಳಲ್ಲಿ ಅಣುಕು ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ, ಕವಾಯತು ನಡೆಸಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ತರಬೇತಿ ನೀಡ್ತಾ ಇದ್ದಾರೆ ಸಿಬ್ಬಂದಿ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧದ ಕರಿಚಾಯೆ ಇದೆ, ಕಾರ್ಮೋಡ ಇದೆ. ಯುದ್ಧವಾದರೆ ಹೇಗೆ ತಪ್ಪಿಸಿಕೊಳ್ಬೇಕು ಅಂತ ಹೇಳಿ ತರಬೇತಿಯನ್ನು ನೀಡಲಾಗ್ತಾ ಇದೆ. ಮಹಾರಾಷ್ಟ್ರದಲ್ಲೂ ಕೂಡ ನಾವು ಗಮನಿಸಿದ್ವಿ, ಉತ್ತರ ಪ್ರದೇಶದಲ್ಲೂ ಕೂಡ ಗಮನಿಸಿದ್ವಿ. ಈಗ ಕಾಶ್ಮೀರದಲ್ಲಿ, ಯಾಕಂತ ಹೇಳಿದ್ರೆ ಕಾಶ್ಮೀರದಲ್ಲಿ ಆಗಾಗ ಗುಂಡಿನ ಮೊರೆತ ಸದ್ದು ಜಾಸ್ತಿ ಆಗ್ತಾ ಇರುತ್ತೆ, ಗುಂಡಿನ ಮೊರೆತವೂ ಕೂಡ ಇರುತ್ತೆ. ಈಗ ಒಂದು ವೇಳೆ ಯುದ್ಧ ಘೋಷಣೆ ಆದರೆ, ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಆದರೆ ಟಾರ್ಗೆಟ್ ಆಗುವಂಥದ್ದು, ಯುದ್ಧ ಪೀಡಿತ ಪ್ರದೇಶವಾಗಿ ಮಾರ್ಪಡುವಂಥದ್ದು ಶ್ರೀನಗರ. ಸೊ ಹೀಗಾಗಿ ಶ್ರೀನಗರದಲ್ಲಿ ಅತಿ ಹೆಚ್ಚಾಗಿ ಈ ರೀತಿಯ ಕವಾಯತನ್ನು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಿ ಹೇಗೆ ಅಡಗಿಕೊಳ್ಬೇಕು. ತಕ್ಷಣಕ್ಕೇನಾದರೂ ಯುದ್ಧದ ಸನ್ನಿವೇಶ ಎದುರಾದರೆ ಹೀಗೆ ಟೇಬಲ್ಗಳ ಕೆಳಗೆ ಅವಿತುಕೊಳ್ಬೇಕು. ಸೊ ಯಾವಾಗಲೂ ಬಂಕರ್ಗಳನ್ನೇ ಹೋಗಿ ಅವಿತುಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ, ಬಂಕರ್ಗಳಿಗೆ ನುಗ್ಗೋಕ್ಕಾಗೋದಿಲ್ಲ. ಅಂದರೆ ಇದ್ದ ಜಾಗದಲ್ಲಿಯೇ ಸುರಕ್ಷಿತ ತಾಣವನ್ನು ಹುಡುಕಿಕೊಳ್ಳೋದು ಹೇಗೆ ಅನ್ನೋದನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡಲಾಗ್ತಾ ಇದೆ. ಶಾಲೆಯಲ್ಲಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಒಂದು ವೇಳೆ ಯುದ್ಧ ನಡೆದರೆ ತಕ್ಷಣ ಅಡಗಿಕೊಳ್ಬೇಕು, ಹೇಗೆ ತಪ್ಪಿಸಿಕೊಳ್ಬೇಕು, ಪ್ರಾಣಾಪಾಯದಿಂದ ಹೇಗೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಇಂಥದ್ದೊಂದು ಪ್ರಯತ್ನ ದೇಶದಾದ್ಯಂತ ಸಾಗ್ತಾ ಇದೆ. ಇದು ಕಾಶ್ಮೀರದ ದೃಶ್ಯಾವಳಿಗಳು, ಕಾಶ್ಮೀರದ ಶಾಲೆಯಲ್ಲಿ.